ಜಾತಕನೇ ಮುಖ್ಯ ಅನ್ನೋದಾಗಿದ್ದಿದ್ರೆ ಇದ್ರ ಬಗ್ಗೆ ಮೊದಲೇ ಮಾತಾಡ್ಬೋದಿತ್ತಲ್ಲ. ಎಷ್ಟು ಮಾತಾಡಿದ್ರೆ ಏನು? ಜಾತಕ ಇದೆ ಅಂದ್ಕೊಂಡು ಕೇಳಿದ್ವಿ. ಯಾಕೆ ಜಾತಕ ಇಲ್ವಾ? ಜಾತಕ ಇದೆ ಅಂತಂದರೆ ರಾಶಿ ನಕ್ಷತ್ರಗಳು ಗ್ರಹಗತಿಗಳು ಹಣೆ ಬರನ ಹೇಳಿಬಿಡ್ತಾವೆ. ಜಾತಕನೇ ಇಲ್ಲ ಅಂತಂದ ಮೇಲೆ ಇಷ್ಟರಲ್ಲೇ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಕೆಲವೊಮ್ಮೆ ಸತ್ಯ ಕಹಿ ಅನಿಸುತ್ತೆ, ಆದರೆ ಅದನ್ನು ಸ್ವೀಕರಿಸಿದಾಗ ಅದರ ಹಿಂದಿನ ಸಿಹಿ ರೂಪದ ವಿಷದಿಂದ ಬಚಾವಾಗೋಕ್ಕೆ ಸಾಧ್ಯ ಇದೆ. ರಮೇಶ, ನೀ ಸುಮ್ಮನೆ ಇರು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬಾಯಿ ಮುಚ್ಚಿಸೋದ್ರಿಂದ ಭವಿಷ್ಯ ಮುಚ್ಚೋಕ್ಕಾಗತ್ತಾ? ಅವನ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ. 1000 ಸುಳ್ಳು ಹೇಳಿ ಮದುವೆ ಮಾಡುವಂತ ಯಾರೋ ಯಾವತ್ತೋ ಹೇಳಿದ ಮಾತನ್ನ ನಾವು ಇವತ್ತಿಗೂ ಅನುಸರಿಸ್ತಾ ಇದ್ರೆ ಪಾಪ ಈ ಮನೆಯವರಿಗೆ ನಾವು ಮೋಸ ಮಾಡ್ದಂಗೆ ಆಗಲ್ಲ. ಹೆಣ್ಮಕ್ಳು ಮನೇಲಿ ಪದೇ ಪದೇ ಅವಮಾನ ಆಗ್ತಿದ್ರು ಅದನ್ನು ಸಹಿಸ್ಕೊಂಡು ಸುಮ್ಮನಿರ್ತಾರೆ ಅಂದರೆ ಅವ್ರಿಗೆ ತಿರುಗಿಸಿ ಮಾತಾಡೋಕ್ಕೆ ಬರಲ್ಲ ಅಂತ ಅಲ್ಲ, ತಮ್ಮ ಸ್ವಾಭಿಮಾನಕ್ಕಿಂತ ಸಂಬಂಧನೇ ದೊಡ್ಡದು ಅಂತ ನಂಬಿರ್ತಾರೆ. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ, ಯಾಕಂದರೆ ಆ ಹಕ್ಕು ನಿಮಗಿದೆ. ಆದರೆ ನಿಧಿ ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಇವನು ಯಾವಾಗಲೂ ನ್ಯಾಯದ ಪರ. ಅಪ್ಪಿ ತಪ್ಪಿ ನಾವೇನಾದರೂ ತಪ್ಪು ಮಾತಾಡಿದ್ರು ಅದನ್ನು ಸಹಿಸೋದಿಲ್ಲ. ಅದೇ ಸತ್ಯ ಮಾತಾಡ್ತಿದ್ದೀವಿ ಅಂತ ಆದರೆ ಕಿಮಕ್ ಅಂತ ಕೇಳಿಸ್ಕೊತಾ ಇರ್ತಾನೆ. ಸರಿನಾ ನಾನು ಹೇಳಿದ್ದು? ಕೊಚ್ಚೆಯಲ್ಲಿ ಬೆಳೆದ ಗಿಡದಲ್ಲಿ ಅರಳಿದ ಹೂವು ದೇವರ ಮನೆ ಸೇರಬಹುದು. ಹಾಗೆ ಕೆಲವರ ಅದೃಷ್ಟ ಕೂಡ, ಅದು ಅದರ ಅದೃಷ್ಟ ಅನ್ಕೋಬೇಕು. ಹಾಗೆ ಕೆಲವರ ಬದುಕು ಕೂಡ. ಹಾಗಾದ್ರೆ ಇವರು ಈ ಮನೆಯವರಲ್ಲ ಅಂತನಾ? ಬೇಷ್ ಮಾತಾಡೋರ್ಗಿಂತ ಅದನ್ನು ಅರ್ಥ ಮಾಡಿಕೊಂಡವರೇ ಬುದ್ಧಿವಂತರು. ನೀನು ಭಾಳ ಬುದ್ಧಿವಂತ ಕಣೆ. ಕರ್ಣನಿಗೆ ಜಾತಕ ಯಾಕಿಲ್ಲ ಅಂತಂದರೆ ಅವನಿಗೆ ಯಾವಾಗ ಹುಟ್ಟಿದ, ಯಾರಿಗೆ ಹುಟ್ಟಿದ, ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ ಯಾರಿಗೂ ಗೊತ್ತಿಲ್ಲ.